ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಬಿಳಿಗಿರಿ ರಂಗಪ್ಪನ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಅಂತ. ನೋಡಿ, ಹೊರಗಡೆ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನಾವು ನೋಡ್ಬೋದು. ನೋಡಿ, ಆನೆ ಇದೆ, ಕಾಡು ಇದು, ಅದಕ್ಕೆ ಈ ಥರ ಇದನ್ನು ಸೆಟಪ್ ಮಾಡಿದ್ದಾರೆ. ನೋಡಿ, ಹುಲಿ, ಚಿರತೆ, ಈ ಥರ ಬೊಂಬೆ ಚಿತ್ರಗಳು ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಈ ರೀತಿಯಾಗಿರುತ್ತೆ. ತುಂಬ ನೋಡೋಕ್ಕೆ ತುಂಬ ಲಕ್ಷಣವಾಗಿದೆ. ನೋಡಿ, ಅಲ್ಲಿಲ್ಲೇ ಸುಸ್ವಾಗತ ಅಂತ ಹಾಕಿದ್ದಾರೆ. ಒಂದು ಎಮ್ಮೆ ಇದೆ, ಒಂದು ಆನೆ ಇದೆ. ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಕಾಡು, ಆ ಮೈಂಡೇ ಒಂದು ಸ್ವಲ್ಪ ಸ್ವಲ್ಪ ಪೀಸ್ಫುಲ್ಲಾಗಿ ಸ್ವಲ್ಪ ಹಿತವಾಗಿರುತ್ತೆ. ಆ ತಣ್ಣಗಿರೋ ಗಾಡಿ, ಆ ಮೋಡ, ಆ ಬೆಟ್ಟ, ಆ ಮರಗಿಡಗಳು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಎಲ್ಲರೂ ಒಂದು ಸತಿ ಒಮ್ಮೆ ಭೇಟಿ ಕೊಡಿ. ಬಿಳಿಗಿರಿ ರಂಗನ ಬೆಟ್ಟ ಇದು ತುಂಬ ಅದ್ಭುತವಾಗಿರುತ್ತೆ. ಸ್ವಲ್ಪ ದೂರ ನಾವು ಟ್ರಾಫಿಕ್ ಇಲ್ಲದಿರೋಂಥ ಜಾಗಗಳಲ್ಲಿ ಟ್ರಾವೆಲ್ ಮಾಡ್ಬೋದು. ತುಂಬ ವಿಶೇಷವಾಗಿದೆ. ಅಲ್ಲಲ್ಲಿ ನಾವು ನವಿಲುಗಳನ್ನ ನಾವು ನೋಡ್ಬೋದಾಗಿದೆ. ನಾವು ಹಾಗೇ ಹೋಗ್ತಾ ದಾರಿಲಿ ಉದ್ದಕ್ಕೂ ಸ್ವಲ್ಪ ಲೆಂತ್ ಆಗಿದೆ. ನಾವು ಕಾಡಲ್ಲಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ 6 ಗಂಟೆ ನಂತರ ನಮಗೆ ವೆಹಿಕಲ್ನ ಒಳಗಡೆ ಆಗಲಿ ಹೊರಗಡೆ ಆಗಲಿ ಬಿಡಲ್ಲ. ಆದಷ್ಟು ನಾವು ಬೇಗ ಹೊರಡಬೇಕಾಗುತ್ತೆ. ಅಲ್ಲೇ ಸ್ಟೇ ಆಗೋರಿಗೆ ಅಲ್ಲಿ ಅನುಕೂಲ ಇದೆ. ಅಲ್ಲೇ ಉಳ್ಕೊಂಡಿದ್ದು ನಾವು ಬೆಳಗ್ಗೆ ಬರ್ಬೋದು. ಅಥವಾ ನಾವು ಬೇಗ ಬರಬೇಕು ಅಂದರೆ 6 ಗಂಟೆ ಒಳಗಡೆ ಬರಬೇಕು. ಕಳಿಸುವಾಗಲೇ ಅವರು ಹೇಳಿ ಕಳಿಸ್ತಾರೆ ನಮಗೆ. ನೋಡಿ, ಎಷ್ಟು ಚೆನ್ನಾಗಿದೆ ಪ್ಲೇಸು, ಅದ್ಭುತವಾದಂಥ ಪ್ಲೇಸು. ನಮ್ಮ ದೇವಸ್ಥಾನಗಳೆಲ್ಲ ಇದೇ ರೀತಿಯಾಗಿರುತ್ತೆ. ಆರೋಗ್ಯ ಅಂತೂ ತುಂಬ ಚೆನ್ನಾಗಿ ಕಾಪಾಡುತ್ತೆ ನಮ್ಮ ದೇವಸ್ಥಾನಗಳು. ಅಷ್ಟು ಒಳ್ಳೆ ವಾತಾವರಣದಲ್ಲಿರುತ್ತೆ. ಈ ಟ್ರಾಫಿಕಲ್ಲಿ, ಈ ಸಿಟಿಗಳಲ್ಲಂತೂ ಆ ಕಾರು, ಬೈಕು, ಆ ಹೊಗೆ, ಸ್ಮೆಲ್ಲು ಇದನ್ನೆಲ್ಲ ನೋಡಿ ಸಾಕಾಗಿದ್ದಾಗ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಆ ಉಸಿರಾಟ ಎಷ್ಟು ಚೆನ್ನಾಗಿ ಇರುತ್ತೆ ಅಂತಂದರೆ, ಒಳ್ಳೆ ಗಾಳಿ ತಗೋತಾ ಇರ್ತೀವಿ. ಒಳ್ಳೆ ನೋಟ, ಆ ಕಾಡು, ಬೆಟ್ಟ ಕಾಡುಗಳಲ್ಲಿ ಎಷ್ಟು ಹಿತವಾಗಿರುತ್ತೆ ಅಂದರೆ ಅದೊಂದು ಅದ್ಭುತ ಕ್ಷಣಗಳು ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಹೋಗ್ತಾ ನಾವು ನವಿಲನ್ನ ನಾವು ನೋಡಿದ್ವಿ, ಮಿಸ್ ಆಯ್ತದು. ನಾವು ಯಾವುದೇ ಕಾಡುಗಳಲ್ಲಿ ಹೋಗ್ಬೇಕಾದ್ರೆ ಏನಾರು ತಿಂದು ಕವರ್ಗಳು ಹಾಕೋಂಥದ್ದು ಅವೆಲ್ಲ ಮಾಡಬೇಡಿ. ಪ್ರಾಣಿಗಳೆಲ್ಲ ಅದೆಲ್ಲ ರೋಡ್ಗೆ ಬಂದ್ಬಿಡುತ್ತಂತೆ ನೈಟಲ್ಲಿ. ಆದ್ದರಿಂದ ಕವರ್ಗಳು ಅದು ಇದು ಪೇಪರ್ಗಳು, ತಿಂಡಿ ತಿಂತ ಕಾರಲ್ಲಿ ಹೋಗ್ಬೇಕಾದ್ರೆ ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ, ವೆಹಿಕಲ್ ಏನಾರು ಹೋಗ್ಬೇಕಾದ್ರೆ ತಿಂದುಬಿಟ್ಟು ನಾವು ಹೊರಗಡೆ ಹಾಕೋಂಥದ್ದು ಬೇಡ. ತುಂಬ ಹಾನಿಕರ. ಅದನ್ನೆಲ್ಲ ತಿಂದು ಪ್ರಾಣಿಗಳಿಗೆ ಹೊಟ್ಟೆ ನೋವು ಬಂದು ಸ್ವಲ್ಪ ಹಿಂಸೆ ಆಗುತ್ತೆ ಅದಕ್ಕೆ. ಆದ್ದರಿಂದ ಯಾವುದೇ ಕವರ್ಗಳನ್ನ, ಪ್ಲಾಸ್ಟಿಕ್ಗಳನ್ನ ನಾವು ಅಲ್ಲಿ ಹಾಕೋದನ್ನ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸೈಲೆಂಟಾಗಿರುತ್ತೆ ಅಂದರೆ ಅಲ್ಲಿ ಪ್ಲೇಸು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಾನ್ ವೆಜ್ ಅಡುಗೆ ಕೂಡ ಮಾಡ್ಕೊಂಡು ಊಟ ಮಾಡ್ತಾರೆ. ನೋಡಿ, ಸುತ್ತ ಕಾಡಿದೆ. ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಹಿತವಾದಂಥ ವಾತಾವರಣ. ಸಿಟಿಗಳಲ್ಲಿ ಇದ್ದು ಯಾವಾಗಲೂ ಟ್ರಾಫಿಕಲ್ಲಿ ಬ್ಯುಸಿಯಾಗಿ ಇರ್ತಾರೆ ಎಲ್ಲರೂ. ಯಾವಾಗಲಾದರೂ ಒಂದು ಸರಿ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಿತವಾದಂಥ ವಾತಾವರಣ. ಯಾವಾಗಲೂ ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಸಣ್ಣ ಪುಟ್ಟ ಫಿಲಮು, ಮಾಲು, ಅದು ಇದು ಅಂತ ಹೋಗೋದಕ್ಕಿಂತ ಈ ಥರ ಪ್ಲೇಸ್ಗಳಿಗೆ ನಾವು ಹೋಗೋದು ತುಂಬ ಒಳ್ಳೆಯದು. ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಟ್ಟ ಗುಡ್ಡ ಎಲ್ಲ ಇದೆ. ನಾವೀಗ ಟರ್ನಾಗಿ ಹೋಗ್ತಾ ಇದ್ದೀವಿ. ಎಷ್ಟು ಹಿತವಾಗಿದೆ ನೋಡಿ ಪ್ಲೇಸ್, ಎಷ್ಟೊಂದು ಚೆನ್ನಾಗಿದೆ. ಎಲ್ಲರೂ ಒಂದು ಸತಿ ಹೋಗಿ, ಯಾವಾಗಲೂ ಬ್ಯುಸಿಯಾಗಿರ್ತೀವಿ, ಅಲ್ಲಿ ಇಲ್ಲಿ ಹೋಗೋದಕ್ಕೆ ಆಗಲ್ಲ. ನಮಗೋಸ್ಕರ ನಾವು ಟೈಮ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಯಾಕೆ ಅಂದರೆ ನಾವು ನಮ್ಮ ಕಣ್ಣು ಚೆನ್ನಾಗಿರುವಾಗ, ನಮ್ಮ ಕೈ ಕಾಲು ಗಟ್ಟಿಯಾಗಿರುವಾಗ 4 ಕಡೆ ಈ ಥರ ಪ್ಲೇಸ್ಗಳಿಗೆ ನಾವು ಹೋಗಿದ್ದು ಬರಬೇಕು. ನಮ್ಮ ಕೈಲಿ ಆಗಲ್ಲ ಅಂತಂದಾಗ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಎಲ್ಲ ಕಡೆ ಕರ್ಕೊಂಡೋಗಿ ಅನ್ನೋಕ್ಕಾಗಲ್ಲ. ನಮ್ಮ ಮೈ ಕೈಯಲ್ಲಿ ಶಕ್ತಿ ಇರುವಾಗಲೇ ನಾವು ಈ ಥರ ಪ್ಲೇಸಸ್ಗಳಿಗೆ ಹೋಗಿ ತುಂಬ ಇಷ್ಟಪಟ್ಟು ನಾವು ವಾತಾವರಣನ ಅನುಭವಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಕಾರಲ್ಲಿ. ಸ್ಕೂಟ್ರಲ್ಲಿ ಹೋಗೋರು ಸ್ಕೂಟ್ರಲ್ಲಿ ಹೋಗ್ತಾರೆ, ಹತ್ರ ಇರೋರು. ಕಾರಲ್ಲಿ ಹೋಗೋರು ಕಾರಲ್ಲಿ ಹೋಗ್ತಾರೆ. ಬಸ್ ಇದೆಯಂತೆ ಅಲ್ಲಿ. ಬಸ್ಸು 5:30ಗೆ ಲಾಸ್ಟ್ ಇರುತ್ತೆ ಟೈಮಿಂಗ್ಸು. ನೋಡಿಕೊಂಡು ಬಸ್ಸಲ್ಲಿ ಹೋಗೋರು ನೋಡ್ಕೊಂಡು ಹೋಗಿ.
5:30 ನಂತರ ಬಸ್ಸು ಅಲ್ಲಿ ಇರಲ್ಲ, ಏಕೆಂದರೆ 6 ಗಂಟೆ ಕ್ಲೋಸ್ ಆಗೋದ್ರಿಂದ ಅದು ಕಾಡು. 5:30 ಮೇಲೆ ಬಸ್ಸು, ಲಾಸ್ಟ್ 5:30 ಲಾಸ್ಟ್ ಬಸ್ ಅದು. ಆ ಬಸ್ಸು 6 ಗಂಟೆಗೆ ಹೊರಗಡೆ ಬಂದುಬಿಡ್ಬೇಕಲ್ಲ, ಅದರಿಂದ 5:30 ಲಾಸ್ಟ್ ಆಗಿರುತ್ತೆ. ಅಲ್ಲೇ ಟಾಯ್ಲೆಟ್ ಕೂಡ ಸೌಲಭ್ಯ ಇದೆ, ಅಂಗಡಿಗಳು ಕೂಡ ಇದೆ, ಸಣ್ಣ ಪುಟ್ಟ ಅಂಗಡಿಗಳಿದೆ, ಸಣ್ಣ ಪುಟ್ಟ ಹೋಟೆಲ್ಗಳಿದೆ, ಉಳ್ಕೊಳ್ಳೋಕ್ಕೆ ರೂಮ್ಸ್ಗಳಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ನೋಡಿಕೊಂಡು ಉಳ್ಕೋಬೋದು. ಇಲ್ಲ ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದುಬಿಡ್ತೀವಿ ಅಂತ ಹೇಳಿದ್ರೆ ನೀವು 6 ಗಂಟೆ ಒಳಗಡೆ ಬಂದುಬಿಡ್ಬೋದು. ಮೋಡ ಕವಿತಾ ಇದೆ. ಸಂಜೆ ನಾವು ಹೋದಾಗ ಹೆಚ್ಚು ಕಮ್ಮಿ 4 ಗಂಟೆ ಆಗಿತ್ತು. ಮೋಡ ಕವಿದ ವಾತಾವರಣ ಇದೆ. ಸಂಜೆ ಸ್ವಲ್ಪ ಬೇಗ ಕತ್ಲೆ ಥರ ಕಾಣಿಸುತ್ತೆ, ಯಾಕಂದರೆ ಕಾಡಲ್ವಾ, ಅದರಿಂದ ಸ್ವಲ್ಪ ಕತ್ಲೆ ಥರ ಆಗುತ್ತೆ. ಅದ್ಭುತವಾಗಿದೆ, ಎಲ್ಲರೂ ಒಂದ್ಸರಿ ಹೋಗಿ ನೋಡಿ. ಕೋಶ ಓದಿ ನೋಡು, ಪ್ರಪಂಚ ಸುತ್ತ ನೋಡು ಅಂತ ಗಾದೆ ಇದೆ. ಆದ್ದರಿಂದ ಎಲ್ಲನೂ ಓದೋಕ್ಕಾಗಲ್ಲ. ನಮ್ಮ ಅನುಭವಕ್ಕೆ ತಕ್ಕಂಗೆ ನಾವು ಸ್ಥಳಗಳಿಗೆ ಹೋಗಿ ನಾವು ವೀಕ್ಷಣೆ ಮಾಡ್ಬೋದು. ಕಣ್ಣಾರೆ ನಾವು ನೋಡಿದಾಗಲೇ ಅದು ತೃಪ್ತಿ ಆಗೋದು. ನಮ್ಮ ಪ್ರಪಂಚದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಜಾಗಗಳಿದೆ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಂಥ ಪ್ಲೇಸ್ಗೆ ಹೋಗಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಮ್ಮ ಟೈಮಿಗೆ ತಕ್ಕಂಗೆ ನಾವು ಹೋಗಿ ನೋಡ್ಕೊಂಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಸುತ್ತ ಎಲ್ಲೂ ನೋಡಿದ್ರೂ ಮರ ಗಿಡಗಳೇ. ನೋಡಿ ಸುತ್ತ ಒಂದು ಟ್ರಾಫಿಕ್ ಕೂಡ ಇಲ್ಲ. ಯಾರೋ ಬೈಕಲ್ಲಿ ಹೋಗ್ತಾ ಇದ್ದಾರೆ, ಒಂದು ಟ್ರಾಫಿಕ್ ಕೂಡ ಇಲ್ಲ. ಈಸಿಯಾಗಿ ನಾವು ಹೋಗ್ಬೋದು. ಫ್ರೆಶ್ ಗಾಳಿ ಇರುತ್ತೆ, ಫ್ರೆಶ್ ಆದ ವಾತಾವರಣ. ಬೇರೆ ಟ್ರಾಫಿಕಲ್ಲಿ ಜಂಜಾಟದಲ್ಲಿ ಎಲ್ಲ ಇದ್ದಾಗ ಲೈಫು ಬೋರ್ ಅನ್ನಿಸ್ತಾ ಇರ್ತದೆ. ಈ ಥರ ಅವಾಗವಾಗ ವಿಸಿಟ್ ಮಾಡಿದಾಗ ನಾವು ಮನಸ್ಸು ಸ್ವಲ್ಪ ಖುಷಿ ಆಗುತ್ತೆ. ಜೊತೆಲಿ ನಾವು ದೇವರ ದರ್ಶನ ಮಾಡಿದಾಗ ಆ ಆನಂದನೇ ಬೇರೆ. ಸುತ್ತ ಮರಗಿಡಗಳೇ ಇರುತ್ತೆ. ಎಲ್ಲಿ ನೋಡಿದ್ರೂ ಹಸಿರು ಅಷ್ಟು ಚೆನ್ನಾಗಿದೆ. ಅಲ್ಲಲ್ಲಿ ಆನೆಗಳು ಜಾಸ್ತಿ ಇದೆಯಂತೆ, ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ನೈಟಲ್ಲಿ ಟ್ರಾವೆಲ್ ಇಲ್ಲ, ರೋಡ್ಗೆ ಬರುತ್ತೆ ಆನೆಗಳೆಲ್ಲ, ಆದ್ದರಿಂದ ನಾವು ಟ್ರಾವೆಲ್ ಮಾಡೋ ಹಾಗಿಲ್ಲ. ಇದು ಲೆಂತ್ ವಿಡಿಯೋ ಆಗಿರೋದ್ರಿಂದ ನಾನು ಮೊದಲನೇ ವಿಡಿಯೋ ಮಾತ್ರ ಇಲ್ಲಿ ಹಾಕ್ತೀನಿ. ಇನ್ನು ಅರ್ಧ ವಿಡಿಯೋ ನೆಕ್ಸ್ಟ್ ಭಾಗ ಬರುತ್ತೆ. ದಯವಿಟ್ಟು ಎಲ್ಲರೂ ಅದನ್ನು ಕೂಡ ನೋಡಬೇಕಂತ ಕೇಳ್ಕೊತೀನಿ. ನಿಮಗೆಲ್ಲ ಇಷ್ಟವಾಗಿರೋ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಎಲ್ಲಿ ನೋಡಿದ್ರೂ ಕಾಡು. ಸ್ವಲ್ಪ ದೂರ ಊರ ಹತ್ರ ಹೋಗ್ತಾ ನಮಗೆ ಅಂಗಡಿಗಳು ಸಿಗುತ್ತೆ. ಅಲ್ಲಿ ಸ್ವಲ್ಪ ಮನೆಗಳು ಕಾಣಿಸುತ್ತೆ. ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ, ದೇವಸ್ಥಾನದಿಂದ ಕೆಳಗೆ ಭಾಗದಲ್ಲಿ ನೋಡಿದಾಗ ನಮಗೆ ಸ್ವಲ್ಪ ಮನೆಗಳೆಲ್ಲ ಕಾಣಿಸುತ್ತೆ, ಊರು ಕಾಣಿಸುತ್ತೆ. ನಾವು ಅಲ್ಲಿವರೆಗೂ ತಲುಪೋವರೆಗೂ ನಮಗೆ ಈ ರೀತಿ ಕಾಡನ್ನು ನಾವು ನೋಡ್ಬೋದು. ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ಜರ್ನಿ ಮಾಡ್ತಾಯಿದ್ದೀವಿ. ಜೀವನದಲ್ಲಿ ಒಂದೊಂದು ಸರಿ ತುಂಬ ಸೋತೋಗ್ಬಿಡ್ತೀವಿ, ತುಂಬ ಬೇಡ ಅನಿಸುತ್ತೆ ಜೀವನ. ಯಾರೂ ಬೇಡ, ಸಂಬಂಧಿಕರು ಬೇಡ, ಬಂಧು ಬಳಗ ಬೇಡ, ಗಂಡ ಮಕ್ಕಳು ಬೇಡ, ಹೆಂಡತಿ ಮಕ್ಕಳು ಬೇಡ, ಯಾರೂ ಬೇಡ ಅನ್ನಿಸ್ದಾಗ ಈ ಥರ ಪ್ರಕೃತಿಯಲ್ಲಿ ನಾವು ಸ್ವಲ್ಪ ಹೊತ್ತು ಕಾಲ ಕಳೆದಾಗ, ಆ ಪರಿಸರದಲ್ಲಿ ನಾವು ಆ ವಾತಾವರಣದಲ್ಲಿದ್ದಾಗ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಸಾಧ್ಯವಾದಷ್ಟು ಅಂಥ ಸಮಯದಲ್ಲಿ ನಾವು ಪ್ರಕೃತಿ ಮಧ್ಯೆ ಇರೋಂಥದ್ದು ಒಳ್ಳೆಯದು. ಯಾರೂ ಇಲ್ಲದಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ನಾವು ಕಾಲ ಕಳೆದಾಗ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಆದಷ್ಟು ದೇವಸ್ಥಾನಗಳಲ್ಲಿ ಹತ್ರ ಇರೋದ್ರಿಂದ ನಮ್ಮ ದೇವರುಗಳ ಆಶೀರ್ವಾದ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ 80 ವರ್ಷ ವಯಸ್ಸಾಗುವವರೆಗೂ ಅನೇಕ ತಿರುವುಗಳನ್ನು ನೋಡ್ತಾನೆ. ಅವನ ಜೀವನದ ಉದ್ದಕ್ಕೂ ಅವನು ಸಾಕಷ್ಟು ನೊಂದು ಬೆಂದು ಸೋತು ಸುಣ್ಣವಾಗಿ ತಾನು ಬರೀ ಜೀವನದಲ್ಲಿ ಕಲಿತಾ ಹೋಗ್ತಾನೆ ಹೊರತು ಸಾಕಷ್ಟು ನೋವುಗಳು, ಸಂತೋಷಗಳು, ಕೆಲವರಿಗೆ ಹೆಚ್ಚು ಸಂತೋಷ ಸಿಕ್ಕಿದ್ರೆ ಹೆಚ್ಚು ದುಃಖ ಸಿಗುತ್ತೆ, ಕೆಲವ್ರಿಗೆ ಹೆಚ್ಚು ದುಃಖ ಸಿಕ್ಕರೆ ಕೆಲವ್ರಿಗೆ ಹೆಚ್ಚು ಸಂತೋಷ ಸಿಗುತ್ತೆ. ಈ ರೀತಿಯಾಗಿ ಬದುಕ್ತಾ ಇರ್ತಾರೆ. ಯಾವುದೇ ಸಂದರ್ಭದಲ್ಲೂ ಯಾರೂ ಬೇಡ ಅನ್ನೋ ಸ್ಥಿತಿಯಲ್ಲಿದ್ದಾಗ ಒಬ್ಬರೇ ಬಂದು ಅಥವಾ ಯಾವ ರೀತಿನಾದ್ರೂ ನಾವು ವೆಹಿಕಲ್ ಮುಖಾಂತರ ನಾವು ಹೋಗಿ
ಈ ಸ್ಥಳಗಳಿಗೆ ಹೋದಾಗ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆಗುತ್ತೆ. ಕುಟುಂಬದಲ್ಲೂ ಕೂಡ ನಾವು ಒಟ್ಟಿಗೆ ಬಂದು ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗಲೂ ಅದು ಹೆಚ್ಚಿನ ಸಂತೋಷವನ್ನು ನಮಗೆ ತಂದುಕೊಡುತ್ತೆ. ಮನುಷ್ಯನ ಜೀವನದ ನಿರಂತರ ಹೋರಾಟ, ಈ ಜೀವನದ ಉದ್ದಕ್ಕೂ ಸವಾಲುಗಳನ್ನೇ ಎದುರಿಸ್ತಾ ಇರ್ತಾನೆ. ಆ ಸವಾಲುಗಳಲ್ಲಿ ಕೆಲವರಿಗೆ ಗೆಲುವು ಸಿಗುತ್ತೆ, ಕೆಲವ್ರಿಗೆ ಸೋಲು ಸಿಗುತ್ತೆ. ಈ ಸೋಲು ಗೆಲುವಿನ ನಡುವೆ ಒಂದು ದೊಡ್ಡ ಅನುಭವ ಅವನಿಗೆ ಸಿಗ್ತಾ ಹೋಗುತ್ತೆ. ಪುಸ್ತಕದಲ್ಲಿ ನಮ್ಮ ಜೀವನ ಶೈಲಿ ಬೇರೆ, ಬುಕ್ಕಲ್ಲಿರೋಂಥ ಓದು ಬೇರೆ, ಯಾವುದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಆದರೆ ನಮ್ಮ ಜೀವನದಲ್ಲಿ ಕಲಿಸುವಂಥ ಪಾಠಗಳು ದೊಡ್ಡ ದೊಡ್ಡ ಅನುಭವಗಳನ್ನು ತಂದುಕೊಡುತ್ತೆ, ದೊಡ್ಡ ದೊಡ್ಡ ದಾರಿಗಳನ್ನು ತೋರಿಸ್ತಾ ಹೋಗುತ್ತೆ. ನಾವು ಆದಷ್ಟು ಎಚ್ಚರಿಕೆಯಿಂದ ಜೀವನದಲ್ಲಿ ನಡೆಯೋದು ಒಳ್ಳೆಯದು. ಜೊತೆಯಲ್ಲಿ ನಮ್ಮ ದೈವಶಕ್ತಿ ಕೂಡ ನಮ್ಮ ಜೊತೆಯಲ್ಲೇ ಸದಾ ಇರುತ್ತೆ. ಅದು ಯಾವ ರೀತಿನಾದರೂ ನೀವು ಭಾವಿಸ್ಕೋಬೋದು. ಪ್ರಕೃತಿ ಅನ್ನೋದು ಒಂದು ಶಕ್ತಿ, ದೈವಶಕ್ತಿ ಅನ್ನೋದೊಂದು ಶಕ್ತಿ, ಅಥವಾ ನಮ್ಮ ನಂಬಿಕೆ ನಮ್ಮ ಶಕ್ತಿ. ಯಾವ ರೂಪದಲ್ಲಾದರೂ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಾನೆ ಇರುತ್ತೆ, ನಮ್ಮ ಜೊತೆಯಲ್ಲೇ ಇರುತ್ತೆ. ಅದು ನಿಗೂಢವಾಗಿ ನಮ್ಮ ಮನಸ್ಸಿನ ಮೂಲೆಯಲ್ಲಿರುತ್ತೆ. ಅದನ್ನು ಹೊರಗೆ ತೆಗೆಯೋದು ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ರೀತಿ ನಂಬಿಕೆನ ಇಟ್ಕೊಂಡು ನಾವು ಮುಂದಕ್ಕೆ ಸಾಗ್ತೀವೋ ಅದರಂತೆ ನಮ್ಮ ಜೀವನ ರೂಪಿಸ್ಕೊಳ್ತಾ ಹೋಗ್ಬೋದು. ನಾವು ದೈವಶಕ್ತಿ ಇದೆ ಅಂತ ನಾವು ದೃಢವಾಗಿ ನಂಬಿದ್ದಲ್ಲಿ ಸಲೀಸಾಗುತ್ತೆ ನಮ್ಮ ಜೀವನದ ದಾರಿ. ಅಥವಾ ಪ್ರಕೃತಿ ನಮ್ಮ ಜೊತೆಯಲ್ಲಿದೆ ಅಂತ ಅಂದಾಗಲೂ ಕೂಡ ನಮ್ಮ ಜೀವನ ಸಲೀಸಾಗಿ ಸಾಗುತ್ತೆ. ಯಾವುದಾದ್ರೂ ಒಂದು ಮುಖಾಂತರ ನಾವು ಜೀವನನ ನಾವು ಸಾಗಿಸ್ಬೇಕೇ ಹೊರತು ಯಾವುದೇ ಶಕ್ತಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನೂ ಇಲ್ಲ ಅಂತನ್ನೋಕ್ಕೆ ನಾವು ಈ ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲಂತೂ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ಎಲ್ಲ ರೀತಿಯ ಅನುಭವಗಳು ಕೂಡ ಇದೆ. ಹೆಚ್ಚು ಜನ ನಮ್ಮಲ್ಲಿ ಸಾಕಷ್ಟು 100ಕ್ಕೆ 90ರಷ್ಟು ಜನ ನಂಬಿಕೆ ಇರೋರೇ ಹೊರತು ನಂಬಿಕೆ ಇಲ್ಲದವರಲ್ಲ. ಅವರು ಮೇಲ್ನೋಟಕ್ಕೆ 1000 ಸರಿ ನಂಗೆ ನಂಬಿಕೆ ಇಲ್ಲ ಅಂತ ಅನ್ಬೋದು. ಆದರೆ ಅವರಿಗೆ ಎಂಥದ್ದೇ ಕ್ಷಣ ಬಂತಂದ ಕೆಲವೊಂದು ಕೆಟ್ಟ ಘಟನೆ ನಡೆದಾಗ ಅವರು ದೇವ್ರ ಮೊರೆ ಹೋಗೇ ಹೋಗ್ತಾರೆ. ಎಲ್ಲಿಂದ ಬರುತ್ತೆ ಆಗ ಮನಸ್ಸಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ? ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಕಾರಣಕ್ಕೇ ಅವರು ದೇವಸ್ಥಾನಕ್ಕೆ ಹೋಗೋದು. ಇಲ್ಲ ಅಂದರೆ ಎಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋರಾದರೆ ಎಂಥ ಸಂದರ್ಭದಲ್ಲೂ ಕೂಡ ಅವರು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಅವರು ಹೋಗೋಲ್ಲ ಆವಾಗ. ಆದರೆ ನಂಬಿಕೆ ಇರೋದ್ರಿಂದನೇ ಅವರು ದೇವಸ್ಥಾನಗಳಿಗೆ ಹೋಗೋದು. ಕೆಲವರು ಬಾಯಿ ಮಾತಿಗೆ 1000 ಸರಿ ಹೇಳ್ತಾರೆ ನನಗೆ ನಂಬಿಕೆ ಇಲ್ಲ ಅಂತ. ನಂಬಿಕೆ ಇರೋರನ್ನ ಕುಗ್ಗಿಸೋ ರೀತಿಯ ಹೊರತು ಅದು ಅಂಥವ್ರು ಕುಗ್ಗಬಾರ್ದು. ದೇವ್ರನ್ನ ನಂಬೋರು ಬೇರೆಯವ್ರ ಮಾತು ಕಟ್ಕೊಂಡು ನಂಬಿಕೊಂಡು ಕುಗ್ಗಬಾರ್ದು. ದೈವಶಕ್ತಿ ಇದೆ, ಅದು ನಿಮಗೆ ಅರಿವಾಗಿರೋದ್ರಿಂದನೇ ನೀವು ದೈವಶಕ್ತಿನ ಪೂಜಿಸೋದು, ದೈವಶಕ್ತಿನ ನೀವು ಹುಡ್ಕೊಂಡು ಹೋಗೋದು, ಅಥವಾ ನಿಮ್ಮ ಮನೆಯಲ್ಲೇ ಸ್ಥಾಪಿಸೋದು. ಒಂದು ಫೋಟೋ ಇಟ್ಟು 2 ದೀಪ ಹಚ್ಚಿದ್ರೇ ದೇವರಿದ್ದಾನೆ ಅಂತ ತಾನೇ ಅರ್ಥ. ಅದನ್ನು ಬಿಟ್ಟು ನೀವು ದೇವರಿಲ್ಲ ನಂಗೆ ನಂಬಿಕೆ ಇಲ್ಲ ಅನ್ನೋದಾದರೆ ಅಲ್ಲಿ ಫೋಟೋ ಯಾಕೆ ಇಡ್ತೀರಾ, ದೀಪ ಯಾಕೆ ಹಚ್ತೀರಾ ಅಲ್ವಾ? ನಾನು ನಂಬಿಕೆ ಇಲ್ಲ ಅನ್ನೋರಿಗೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ದೈವಶಕ್ತಿ ನಂಬುವಂಥವರು ಅವರಿಗೆ ಜೀವನ ಸಲೀಸಾಗಿ ಸುಗಮವಾಗಿ ಸಾಗ್ತಾ ಹೋಗುತ್ತೆ. ಅವ್ರಿಗೆ ಯಾವ ರೀತಿ ಅಂತಂದರೆ ಅವ್ರಿಗೆ ಮೊದಲೇ ಕನೆಕ್ಟ್ ಆಗಿರ್ತಾರೆ ಪ್ರಕೃತಿ ಜೊತೆ ಅಥವಾ ದೇವರ ಜೊತೆ. ಕನೆಕ್ಟ್ ಆಗಿರೋದ್ರಿಂದ ಅವರಿಗೆ ಏಕಾಗ್ರತೆಯಲ್ಲಿ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾದರೆ ಅವರು ಅಥವಾ ಜಪಗಳು ಮಾಡೋದಾದರೆ ಅತಿ ಸುಲಭವಾಗಿ ಅವರ ಸಾಧನೆಗಳನ್ನ ಸಾಧಿಸ್ಕೋಬಲ್ಲರು. ಅತಿ ದೊಡ್ಡ ದೊಡ್ಡ ಕಷ್ಟಗಳನ್ನು ಅವರು ನಿವಾರಣೆ ಮಾಡ್ಕೋಬಲ್ಲರು. ಯಾವ ರೀತಿ ಅಂತಂದರೆ ಅವರ ಶಕ್ತಿ ಅಪಾರವಾಗಿ ಸಿಗ್ತಾ ಹೋಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡೋದ್ರಿಂದ ಅಥವಾ ಪೂಜೆ ಮಾಡೋದ್ರಿಂದ, ಅಥವಾ ಮುಸ್ಸಂಜೆ ವೇಳೆ ಗೋಧೂಳಿ ಸಮಯ ಅಂತಾರೆ ಆ ಟೈಮಲ್ಲಿ ಕೂಡ ಅವರು ಜಪಗಳು ಮಾಡೋದ್ರಿಂದ, ಅಂದರೆ ನಕ್ಷತ್ರ ಇರೋ ಟೈಮು ಅಂತ, ಆವಾಗ ಪೂಜೆ ಮಾಡೋದ್ರಿಂದ ಅತಿ ಸುಲಭವಾಗಿ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಬಲ್ಲರು. ಅವರ ಏಕಾಗ್ರತೆಯಿಂದ ಅವರ ಮನಸ್ಸನ್ನು ಏಕಾಗ್ರತೆ ಇಟ್ಕೊಂಡು ಪ್ರಕೃತಿ ಜೊತೆ ಕನೆಕ್ಟ್ ಆಗಿದ್ದರೆ ಅವರ ದೊಡ್ಡ ದೊಡ್ಡ ಕೆಲಸಗಳು ಕೂಡ ಹೂವೆತ್ತಿದಷ್ಟು ಸುಲಭವಾಗಿರುತ್ತೆ. ಯಾವಾಗಲೂ ಸಾಮಾನ್ಯವಾಗಿ ನಾವು 3 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯಿಂದ 5:30 ಒಳಗೆ ಅವರು ಯಾವುದೇ ಥರ ಜಪಗಳು ಮಾಡಿದ್ರು ಸುಲಭವಾಗಿ ಅವರು ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೋದು. ಅತಿ ಸುಲಭವಾಗಿ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಎಂಥ ಕಡು ಬಡವನಾದರೂ ದೊಡ್ಡ ಶ್ರೀಮಂತಿಕೆನ ಅವನು ಪಡಿಬೋದು. ಅದು ಅವನ ಅಚಲವಾದ ನಂಬಿಕೆಯಿಂದ ಅದನ್ನು ಸಾಧಿಸ್ಕೊಳ್ಳೋಂಥ ಛಲ ಅವನಲ್ಲಿರುತ್ತೆ. ಎಂಥದ್ದೇ ಸಂದರ್ಭ ಬಂದರೂ ಅವನು ದೇವ್ರನ್ನ ಬಿಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಆ ದೇವರು ಅನ್ನೋ ಶಕ್ತಿ ಅವನಲ್ಲಿ
ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿ ಅನುಭವಗಳನ್ನ ಕೊಡ್ತಾ ಹೋಗೋದ್ರಿಂದ ಯಾರೇ ಬಂದು ಹೇಳಿದ್ರು ದೇವರಿಲ್ಲ ಅಂದರೆ ಅವನು ನಂಬಲ್ಲ. ಯಾಕೆ ಅಂದರೆ ಆಲ್ರೆಡಿ ಅವನು ಕನೆಕ್ಟ್ ಆಗಿರ್ತಾನೆ, ಅದರ ಅನುಭವಗಳನ್ನ ಪಡೆದಿರ್ತಾನೆ. ಪ್ರತಿನಿತ್ಯವೂ ನಮ್ಮ ಜೀವನ ಹೋರಾಟದಲ್ಲೇ ನಡೀತಾ ಇರುತ್ತೆ. ಈ ಹೋರಾಟದಲ್ಲಿ ಒಳ್ಳೆಯ ಹೋರಾಟ ಆಗಿರಬೇಕು. ಯಾವತ್ತೂ ಕೂಡ ಆರೋಗ್ಯವಾದ ಜೀವನ, ಆರೋಗ್ಯಕರವಾದ ಊಟ, ಒಳ್ಳೆ ಮಾತುಗಳು, ಒಳ್ಳೆ ಸ್ಥಳಗಳಿಗೆ ನಾವು ಹೋಗಿ ವೀಕ್ಷಣೆ ಮಾಡೋಂಥದ್ದು, ನಮ್ಮ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಈ ರೀತಿಯಾಗಿ ನಾವು ಆಯ್ಕೆ ಮಾಡಿಕೊಂಡಾಗ ಒಳ್ಳೊಳ್ಳೆ ರೀತಿಯಾಗಿ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಬೋದು. ಯಾವತ್ತೂ ಕೂಡ ಆಯ್ಕೆ ಮಾಡೋದನ್ನ ನಾವು ರಾಂಗಾಗಿ ಆಯ್ಕೆ ಮಾಡ್ಕೊಬಿಟ್ಟು ಒಳ್ಳೆ ಜೀವನ ಸಿಕ್ಕಿಲ್ಲ ಅಂದರೆ ತಪ್ಪಾಗುತ್ತೆ. ದೇವರು ಆಯ್ಕೆನ ನಮಗೆ ಬಿಟ್ಟಿದ್ದಾನೆ. ಆದ್ದರಿಂದ ನಾವು ಯಾವುದೇ ಆಯ್ಕೆನೂ ನಾವು ಒಳ್ಳೆಯ ಆಯ್ಕೆಯನ್ನು ನಾವು ನಿರ್ಧರಿಸಬೇಕಾಗುತ್ತೆ. ಒಳ್ಳೆಯ ಸಂಬಂಧಗಳ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಅವರ ಒಳ್ಳೆತನ ನಮಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಲಿ ನಮ್ಮ ಮಕ್ಳಿಗೂ ಕೂಡ ನಮಗೆ ಒಳ್ಳೆತನ ನಾವು ಪಾಠವಾಗಿ ಕಲಿಸ್ತಾ ಹೋಗ್ಬೋದು. ನಾವು ಕೆಟ್ಟ ಸಂಬಂಧಿಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದರೆ ಮಕ್ಕಳಿಗೂ ಕೂಡ ಕೆಟ್ಟ ದಾರಿ ನಾವು ತೋರಿಸ್ತಾ ಹೋಗ್ತೀವಿ. ಕೆಟ್ಟ ಭಾಷೆನ ಬಳಸ್ತಾ ಇರ್ತಾರೆ, ಕೆಟ್ಟ ರೀತಿಯಲ್ಲಿ ನಡೀತಾ ಇರ್ತಾರೆ. ಆದಷ್ಟು ನಾವು ಅಂಥ ಸಂಬಂಧಗಳಿಂದ ಎಷ್ಟು ಬೇಕಷ್ಟು ಮಾತಾಡಿಕೊಂಡು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಿಟ್ಬಿಡೋದು ಬೇಡ. ಎಷ್ಟು ಬೇಕಷ್ಟು ಮಟ್ಟಕ್ಕೆ ಮಾತ್ರ ಇಟ್ಕೋಬೇಕಾಗುತ್ತೆ ಅವ್ರನ್ನ. ಭಾಷೆ ಆಗಲಿ ನಡವಳಿಕೆ ಆಗಲಿ ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ರೀತಿ ನೀತಿಗಳಿಗೆ ಮಕ್ಕಳು ಬೇಗ ಫಾಸ್ಟಾಗಿ ಕಲಿತಾರೆ ಪ್ರತಿಯೊಂದನ್ನು. ಆದಷ್ಟು ಅವ್ರ ಮುಂದೆ ಒಳ್ಳೆ ಮಾತಾಡಿ ಒಳ್ಳೆ ರೀತಿಯಾಗಿ ನಡ್ಕೊಳ್ಳಿ. ಅದರಿಂದ ಆ ಮಕ್ಕಳ ಮೇಲೆ ಒಳ್ಳೆ ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ. ಅವರ ಜೀವನ ಕೂಡ ತುಂಬ ಒಳ್ಳೆತನದಲ್ಲಿ ಇರುತ್ತೆ. ಒಳ್ಳೆಯದಾಗಿ ನಡೆದಾಗ ಅವರು ಒಳ್ಳೆ ರೀತಿಯಲ್ಲಿ ಜೀವನ ಶೈಲಿನ ರೂಪಿಸ್ಕೊಂಡಾಗ ಅವ್ರಿಗೂ ಕೂಡ ತುಂಬ ಒಳ್ಳೆಯ ಜೀವನ ಸಿಗುತ್ತೆ. ಮಕ್ಕಳಿಗೆ ನಾವು ಒಳ್ಳೆಯ ಜೀವನ ರೂಪಿಸೋದೇ ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಒಳ್ಳೆಯ ಸಂಬಂಧಗಳ ಜೊತೆ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಮಾತುಗಳಲ್ಲಿ ನಾವು ಅವ್ರನ್ನ ರೂಪಿಸ್ಬೇಕಾಗುತ್ತೆ. ನಂತರ ನಾವು ಮಕ್ಕಳಿಗೆ ಒಳ್ಳೊಳ್ಳೆ ಸ್ಥಳಗಳನ್ನು ಈ ಥರ ಈಗ ನಾವು ಹೋಗ್ತಾ ಇದ್ದೀವಲ್ವಾ, ಈ ರೀತಿ ಬಿಳಿಗಿರಿ ರಂಗಪ್ಪನ ಬೆಟ್ಟ ಇದೆಯಲ್ಲ, ಈ ರೀತಿ ಸ್ಥಳಗಳಂತ ಕರ್ಕೊಂಡೋಗಿ ತೋರಿಸ್ಬೇಕಾಗುತ್ತೆ ಅವರಿಗೆ. ಯಾಕೆ ಅಂದರೆ ಎಲ್ಲ ಮಕ್ಕಳು ಇವಾಗ ಮಾಲ್ ಅಂತೆ, ಫಿಲಮ್ ಅಂತೆ, ಹೋಟೆಲ್ ಅಂತೆ, ಫ್ರೆಂಡ್ಸ್ ಅಂತೆ ಅಂತ ಸುತ್ತಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಸಿಗಲ್ಲ. ಕಳ್ಕೊಂಡಿರೋ ಟೈಮು ಮತ್ತೆ ನಮಗೆ ಸಿಗಲ್ಲ. ಆದಷ್ಟು ಈ ಥರ ನಮ್ಮ ದೇವಸ್ಥಾನಗಳಿಗೆ ತೋರಿಸೋದು ಅಭ್ಯಾಸ ಮಾಡಿದ್ರೆ ಚಿಕ್ಕದ್ರಿಂದ ನಾವು ಚಿಕ್ಕ ವಯಸ್ಸಿನಿಂದಲೇ ನಾವು ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅವರಿಗೆ ಆ ಅಭ್ಯಾಸ ಬರೋದು. ಇಲ್ಲ ಅಂದರೆ ದೊಡ್ಡವರಾದ್ಮೇಲೆ ಅವರೇ ಹೋಗ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಅದು ಬರಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳಿಗೆ ನಮ್ಮ ಜೀವನದ ಶೈಲಿನ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಒಳ್ಳೆ ದಾರಿಲಿ ನಡೆಯೋದಕ್ಕೆ ಕಲಿಸ್ಕೊಡ್ಬೇಕಾಗುತ್ತೆ. ನಂಬಿಕೆ ಅವರಲ್ಲಿ ನಾವು ನಂಬಿಕೆ ಹುಟ್ಟಾಕಬೇಕು. ದೇವರು ಅಂದರೆ ಏನು ಅಂತ ನಾವು ತಿಳಿಸ್ಬೇಕು. ಅವ್ರಿಗೇನು ಗೊತ್ತಿರುತ್ತೆ. ಆ ಮಕ್ಕಳಿಗೆ ಮಾತೇ ಬರಲ್ಲ. ಆ ಎಳೆ ಮಗುವಿನಿಂದನೇ ನಾವು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋಂಥದ್ದು, ಒಂದು ಒಳ್ಳೆ ವಾತಾವರಣಕ್ಕೆ ಹೋಗುವಂಥದ್ದು, ಒಳ್ಳೆ ಸಂಬಂಧಿಕರ ಮನೆಗಳಿಗೆ ಕರ್ಕೊಂಡು ಹೋಗುವಂಥದ್ದು. ನಮ್ಮ ಜೀವನ ಶೈಲಿ ಈ ರೀತಿ ಇದ್ದಾಗ ಮಕ್ಳಿಗೂ ಕೂಡ ನಮ್ಮದೇ ಜೀವನ ಅವ್ರಿಗೆ ಬರುತ್ತೆ. ನಾವೇ ದೊಡ್ಡವರಾಗಿದ್ಕೊಂಡು ನಾವೇ ಹೋಗಲ್ಲ ದೇವಸ್ಥಾನಗಳಿಗೆ, ಬೇರೆ ಕಡೆ ಎಲ್ಲೆಲ್ಲೋ ಹೋಗೋದು ಸುತ್ತಾಡೋದು ಮಾಡ್ತಾಯಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಆದ್ದರಿಂದ ಎಚ್ಚರಿಕೆ ವಹಿಸಿ ನಮ್ಮ ಮಕ್ಕಳು ಒಳ್ಳೆಯ ರೀತಿಲಿ ಒಳ್ಳೆಯ ಜವಾಬ್ದಾರಿಯುತವಾಗಿ ಅವರು 4 ಜನದ ಮುಂದೆ ತಲೆ ಎತ್ಕೊಂಡು ನಡಿಬೇಕು. ಒಂದು ಒಳ್ಳೆ ರೀತಿಯಾಗಿ ಬೆಳಿಬೇಕು ಅಂತಂದರೆ, ನಮಗೆ ಕೆಟ್ಟ ಹೆಸರು ತರಬಾರ್ದು ಅಂತಂದರೆ ನಾವು ಫಸ್ಟು ಒಳ್ಳೆ ದಾರಿಲಿ ನಡಿಬೇಕು. ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ಅವಾಗ ಮಕ್ಕಳು ಕಲಿತ ದಾರಿನ ನೋಡಿ ಅದನ್ನ ನೋಡಿ ನಾವು ವಯಸ್ಸಾದ ಮೇಲೆ ನಾವು ಖುಷಿ ಪಡಬೇಕು. ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ, ಒಳ್ಳೆ ರೀತಿ ನೀತಿಯಾಗಿದ್ದಾರೆ, 4 ಜನ ಹೊಗಳ್ತಾ ಇದ್ದರೆ ನಮಗೆ ಖುಷಿಯಾಗುತ್ತೆ. ಅವಾಗ ಅದನ್ನು ಬಿಟ್ಟು ನಾವೇ ತಪ್ಪು ದಾರಿಲಿ ನಡೆದಾಗ ಆ ಮಕ್ಕಳು ಕೂಡ ಅದನ್ನು ಕಲಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀವಿ, ಫಸ್ಟು ದೊಡ್ಡವರು ತಪ್ಪುಗಳನ್ನು ತಿದ್ದುಕೊಳ್ಳಿ ದಯವಿಟ್ಟು. ಮಕ್ಕಳೇ ತಪ್ಪು ಮಾಡ್ತಾರೆ ಅಂತಲ್ಲ, ದೊಡ್ಡವರು ಕೂಡ ತಪ್ಪು ಮಾಡ್ತಾರೆ. ಈ ತಪ್ಪು ದೊಡ್ಡವರು ತಿದ್ದುಕೊಂಡ್ರೆ ಆಟೋಮೆಟಿಕ್ಕಾಗಿ ಮಕ್ಕಳು ಚೇಂಜ್ ಆಗ್ತಾರೆ. ಮಕ್ಕಳು ಚೇಂಜ್ ಆಗೋದ್ರಿಂದ ಅವರ ಜೀವನ ಶೈಲಿ ತುಂಬ ಸುಂದರವಾಗಿರುತ್ತೆ. ಯಾವುದೇ ಥರ ಕೆಟ್ಟತನ, ರೌಡಿಸಮ್ ಆಗಲಿ ಅಥವಾ ಏನೇನು ಆಗ್ತಾಯಿದ್ದಾರೆ ನೋಡಿ ಇವತ್ತು, ಕಳ್ಳತನ, ಸುಳ್ಳುತನ, ಈ ಥರ ಎಲ್ಲ, ಇಂಥದ್ದಕ್ಕೆಲ್ಲ ಚಾನ್ಸು ಸಿಗಲ್ಲ. ಆದಷ್ಟು ಒಳ್ಳೆ ದಾರಿಲಿ ನಡೆದಂಗೆ ಮಕ್ಕಳಿಗೆ ಸತ್ಯನೇ ಹೇಳಬೇಕು. ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು, ದಗ ಮಾಡಬಾರ್ದು, ಈ ಥರ ಹೇಳ್ಕೊಟ್ಟಾಗ ಅವ್ರಿಗೆ ಈ ಥರ ದಾರಿಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅವರು ಯಾವಾಗಲೂ ದೇವರು, ಪೂಜೆ, ಮನೆ, ಕೆಲಸ, ಆದರೆ ಸಮಾಜ ಸೇವೆ, ಇಲ್ಲ ಅಂದರೆ ನಮ್ಮ ಜೀವನ ಶೈಲಿ ನಾವು ನೋಡ್ಕೊಂಡು ಹೋಗೋಣ ಅನ್ನೋ ರೀತಿ ಬದುಕ್ತಾರೆ. ಆದ್ದರಿಂದ ನಾವು ಫಸ್ಟು ತಿದ್ದುಕೊಂಡ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ತಿದ್ದುಕೋತಾರೆ. ನಾವೇ ತಪ್ಪು ದಾರಿಲಿ ನಡೆದ್ಬಿಟ್ಟು ಮಕ್ಕಳಿಗೆ ನೀವು ಹಂಗಿರಿ ಹಿಂಗರಿ ಅಂತ ಹೇಳಿದ್ರೆ ಅವರು ನಂಬಲ್ಲ ನಮ್ಮನ್ನು. ಆದಷ್ಟು ದೊಡ್ಡವರಾಗಿ ನಾವು ಕೂಡ ತಿದ್ದುಕೋಬೇಕಾಗುತ್ತೆ. ಈ ಥರ
ಪ್ಲೇಸಸ್ಗೆ ಕರ್ಕೊಂಡೋಗಿ ಆವಾಗವಾಗ ವಾರಕ್ಕೋ 15 ದಿನಕ್ಕೋ ಅಥವಾ ತಿಂಗಳಿಗೊಮ್ಮೆ ಒಂದು ಸರಿ ಫ್ಯಾಮಿಲಿ ಪೂರ್ತಿ ಕುಟುಂಬ ಸಮೇತರಾಗಿ ಹೋಗಿ ಕುಟುಂಬಗಳು ತುಂಬ ಚೆನ್ನಾಗಿರುತ್ತೆ. ನಮ್ಮ ದೇವರ ದರ್ಶನ ಕೂಡ ಆಗುತ್ತೆ. ನಮಗೆ ಒಂದು ವಿಶೇಷವಾದ ಫಲಗಳು ಕೂಡ ನಮಗೆ ಸಿಗುತ್ತೆ. ಎಂಥ ದೊಡ್ಡ ಕಂಟಕಗಳಿದ್ದರೂ ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದ ತಕ್ಷಣ ಅದು ಸಣ್ಣದಾಗಿ ಹೊರಟೋಗ್ಬಿಡುತ್ತೆ. ಎಷ್ಟೋ ನಮಗೆ ಅನುಕೂಲಗಳು ನಮಗೆ ಈ ಪ್ರಕೃತಿ ಕೊಟ್ಟಿದ್ದಾರೆ. ಈ ಪ್ರಕೃತಿಲಿ ನಾವು ಇರುವಾಗ ನಾವು ದಡ್ಡತನನೇ ಇವತ್ತು ಬುದ್ಧಿವಂತಿಕೆ ಅಂತ ಹೇಳ್ಕೊಂಡು ಅವರು ದೇವರಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ ನೀವು. ದಡ್ಡತನವಾಗಿ ಅದನ್ನು ಜೋರಾಗಿ ಹೇಳೋದ್ರಿಂದ ಅದೆಲ್ಲ ಬುದ್ಧಿವಂತಿಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ನಮಗೆ ಯಾವುದೋ ಒಂದು ಶಕ್ತಿ ಇರೋದಂತೂ ಸತ್ಯ. ಈಗ ಗಾಳಿ ಕೈಲಿ ಹಿಡ್ಕೊಳಕ್ಕಾಗಲ್ಲ, ಆದರೆ ಉಸಿರಾಡ್ತಿರೋದು ನಿಜ ತಾನೇ. ಅದೊಂದು ಶಕ್ತಿ. ನಾವು ಕೈಲಿ ಹಿಡ್ಕೊಳಕ್ಕಾಗತ್ತಾ ಗಾಳಿನ? ಉಸಿರಾಡದೇ ಇರೋಕ್ಕೆ ಹಂಗಂದ್ರೆ ಉಸಿರಾಡ್ತಾ ಇಲ್ವ ನಾವಾಗ? ಗಾಳಿ ಇದ್ದರೆ ತಾನೇ ಉಸಿರಾಡೋದು ನಾವು. ಅದೇ ಥರನೇ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ನಂಬಿಕೆನೇ ತುಂಬ ಮುಖ್ಯ ನಮಗೆ. ನಂಬಿಕೆ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಜೀವನದ ಶೈಲಿನ ಉತ್ತಮ ಮಟ್ಟಕ್ಕೆ ನಾವು ತೊಗೊಂಡೋಗ್ಬೋದು. ಎಂಥ ಕಡು ಬಡವನಾದರೂ ಒಬ್ಬ ದೊಡ್ಡ ಶ್ರೀಮಂತ ಆಗ್ಬೋದು. ಅಷ್ಟು ಸ್ತೋತ್ರಗಳಿದೆ, ಪಠನೆಗಳಿದೆ ನಮಗೆ. ಎಷ್ಟು ಥರ ನಾರಾಯಣ ವರ್ಮ ಹೇಳಿದ್ರೆ ಎಷ್ಟೋ ಕಂಟಕಗಳು ಕಳೆದೋಗ್ಬಿಡುತ್ತೆ. ಇವಾಗ ನಾರಾಯಣ ವರ್ಮ ಎಷ್ಟು ಜನ ವಾರದಲ್ಲಿ 2 ದಿನ ಆದ್ರೂ ಓದಿಕೊಂಡ್ರೆ ಅದನ್ನು ಎಂಥ ಸಮಯದಲ್ಲೂ ಬರೋಂಥ ಕಂಟಕಗಳು ಕೂಡ ನಿವಾರಣೆ ಆಗುತ್ತೆ. ಎಷ್ಟು ಜನ ಓದ್ತಾ ಇದ್ದಾರೆ ಇವತ್ತು ಮನೆಗಳಲ್ಲಿ? ಲಲಿತಾ ಸಹಸ್ರನಾಮ ಎಷ್ಟು ಜನ ಓದ್ತಾ ಇದ್ದಾರೆ? ಈ ರೀತಿ ನಾವು ವಿಷ್ಣು ಸಹಸ್ರನಾಮ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಈ ಥರ ಒಂದು ಯಾವುದಾದ್ರೂ ಒಂದನ್ನು ಪಠನೆ ಮನೆಗಳಲ್ಲಿ ಮಾಡ್ತಾ ಹೋದರೆ ನಮಗೆ ಬರೋಂಥ ಕಂಟಕಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಸಂಪತ್ತು ಹೆಚ್ಚಾಗಬೇಕು ಅಂತಂದರೆ ಪ್ರತಿನಿತ್ಯವೂ ನಾವು ದೀಪ ಹಚ್ಚಿದಾಗ ಲಕ್ಷ್ಮೀ ಪಠನೆ ಮಾಡಬೇಕು. ಲಕ್ಷ್ಮೀ ಸ್ತೋತ್ರಗಳಂತ ಹೇಳೋಂಥದ್ದು, ಕನಕದಾರ ಸ್ತೋತ್ರ ಹೇಳೋಂಥದ್ದು, ಈ ರೀತಿಯಾಗಿ ನಾವು ಮಾಡ್ತಾ ಹೋದಲ್ಲಿ ಹೆಚ್ಚು ಫಲಗಳನ್ನ ನಾವು ಪಡಿಬೋದು. ನಾವು ಅದನ್ನು ಬಿಟ್ಬಿಟ್ಟು ಕೂತು ಜಾಗದಲ್ಲೇ ಕೂತ್ಕೊಂಡ್ಬಿಟ್ಟು ನಾವೆಲ್ಲ ಕೂತು ಜಾಗದಲ್ಲೇ ಕೊಟ್ಬಿಡ್ತಾನೆ ಅಂತಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾವು ಕೆಲಸ ಮಾಡ್ತಾ ನಾವು ಯಾವಾಗಲೂ ಪ್ರಕೃತಿಗೆ ಕನೆಕ್ಟ್ ಆಗಬೇಕು. ಕೆಲಸನೂ ಮಾಡಬೇಕು, ನಾವು ಪೂಜೆನೂ ಮಾಡಬೇಕು. ಎರಡೂ ಮಾಡೋದ್ರಿಂದ ನಮಗೆ ಹೆಚ್ಚಿನ ಫಲ ಸಿಗ್ತಾ ಹೋಗುತ್ತೆ. ಬೇಗ ಕನೆಕ್ಟ್ ಆಗ್ತೀವಿ. ನಮ್ಮ ಶ್ರಮಕ್ಕೆ ನಾವು 1 ಪಟ್ಟು ಶ್ರಮ ಹಾಕಿದ್ರೆ ದೇವರು ಅದಕ್ಕೆ 4 ಪಟ್ಟು ಐಶ್ವರ್ಯವನ್ನು ಕೊಡ್ತಾನೆ. ಆದ್ದರಿಂದನೇ ಈ ಪ್ರಕೃತಿಯಲ್ಲಿ ಅಷ್ಟು ಸೌಂದರ್ಯವಾದ ಪ್ರಕೃತಿ ಇದು. ನೀವು ಒಂದು ಸತಿ ಕನೆಕ್ಟ್ ಆಗಿ ನೋಡಿ ಪ್ರಕೃತಿ ಜೊತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು 5 ಗಂಟೆಗೆ ಎದ್ದೇಳಿ ಸಾಕು. 4 ಗಂಟೆಗೆ ಬೇಡ, 5 ಗಂಟೆಗೆ ಎದ್ದು ಬರೀ ಅರ್ಧ ಗಂಟೆ ಮಾಡಿ ಸಾಕು. 21 ನಿಮಿಷ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. 21 ನಿಮಿಷ ನಮ್ಮ ಮೈಂಡ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಚಂಚಲ ಆಗೋದುಂಟು. ಅದು ಇದು ಸೌಂಡು ಆ ಕಡೆ ಈ ಕಡೆ ಗಮನ ಹೋಗ್ಬಿಡುತ್ತೆ. ಒಂದು ಅರ್ಧ ಗಂಟೆ, ಒಂದು 30 ನಿಮಿಷ ಮಾಡಿ. ಅದೇ ಕಂಟಿನ್ಯೂ ಮಾಡಿ. ಒಂದು 45 ನಿಮಿಷ ಮಾಡಿ. ಎಷ್ಟು ನಿಮಗೆ ಟೈಮ್ ಇದ್ದರೆ 1 ಅವರ್ ಮಾಡಿ. ನಿಮಗೆ ತುಂಬ ಎನರ್ಜಿ ಸಿಗುತ್ತೆ. ಪಾಸಿಟಿವ್ ಎನರ್ಜಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಪಾಸಿಟಿವ್ ಎನರ್ಜಿ ಯಾವ ರೀತಿ ಅಂದರೆ ಅದು ಆತ್ಮಕ್ಕೆ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಪ್ರಕೃತಿಗೆ ಕನೆಕ್ಟ್ ಆಗ್ತಾ ನೀವೇ ಒಂದು ಶಕ್ತಿಯಾಗಿ ನಿಲ್ತೀರಾ. ಎಂಥ ಕಷ್ಟ ಬಂದರೂ ಧೈರ್ಯವಾಗಿ ನೀವು ಫೇಸ್ ಮಾಡ್ತೀರಾ. 12 ಗಂಟೆ ರಾತ್ರಿ ಆಗಲಿ ಒಬ್ಬರೇ ಓಡಾಡ್ತೀರಾ. ಯಾವುದಕ್ಕೂ ಹೆದರುವಂಥ ಸ್ಥಿತಿ ನಿಮಗಿರಲ್ಲ. ಆವಾಗ ಅದು ಜಪ ಮಾಡೋರಿಗೆ ಮಾತ್ರ ಅರಿವು ಗೊತ್ತಾಗುತ್ತೆ ಅದೆಲ್ಲ. ಈಗ ಏನೂ ಇಲ್ಲ, 7 ಗಂಟೆ ತನಕ ಸೂರ್ಯ ಹುಟ್ಟಿದ್ರೂ 7 ಗಂಟೆ ತನಕ ಮಲ್ಕೊಂಡಿದ್ರೆ ಯಾವುದೇ ಕಾರಣ ಅವ್ರಿಗೆ ಸಕ್ಸಸ್ ಆಗೋಲ್ಲ. ಕೆಲಸ ಮಾತ್ರ ಮಾಡ್ತಾಯಿರ್ತಾರೆ. ಯಾವುದೇ ಥರ ಲಾಭಗಳನ್ನ ಅವರು ಗಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸೂರ್ಯ ಹುಡೋಕ್ಕೂ ಮುಂಚೆನೇ ನಾವು ಎದ್ದೇಳೋರ್ಗೆ ಮಾತ್ರ ಅವ್ರಿಗೆ ಸ್ಥಿರವಾಗಿ ನಿಲ್ತಾಳೆ ಲಕ್ಷ್ಮಿ. ಸೂರ್ಯ ಬಂದ್ರೂ ಕಾಲು ಹಿಡ್ಕೊಂಡು ಮಲ್ಕೊಳ್ಳೋರಿಗೆ ಅಕಸ್ಮಾತ್ ಐಶ್ವರ್ಯ ಬಂದ್ರೂ, ಹೋದ ಜನ್ಮದ ಪುಣ್ಯದಿಂದ ಬಂದ್ರೂ ಅದು ಖಾಲಿ ಆಗ್ತಾ ಹೋಗುತ್ತೆ. ಮುಂದಕ್ಕೆ ಕಂಟಿನ್ಯೂ ಆಗಲ್ಲ. ಯಾಕೆಂದರೆ ಹೋದ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದರೆ ಬಂದಿರುತ್ತೆ ಈ ಜನ್ಮದಲ್ಲಿ. ಅದೇ ನೀವು ಹೋದ ಜನ್ಮದಲ್ಲೂ ಏನೂ ಮಾಡಿಲ್ಲ, ಈ ಜನ್ಮದಲ್ಲೂ ಏನೂ ಮಾಡಿಲ್ಲ. ನಾವು ಪ್ರಕೃತಿಗೆ ವಿರುದ್ಧವಾಗಿ ನೋಡ್ಕೋತಾ ಇರ್ತೀವಿ. ಸೂರ್ಯ ಹುಟ್ಟಿದಾಗ ಮಲಗಿರೋದು, ಸೂರ್ಯ ಮುಳುಗಿದ ಮೇಲೆ ಎಚ್ಚರವಾಗಿರೋದು. ಈ ರೀತಿ ಮಾಡಿದಾಗ ಜೀವನದ ಶೈಲಿ ಚೇಂಜ್ ಆಗುತ್ತೆ. ಆರೋಗ್ಯ ಹದಗೆಡುತ್ತೆ. ಜೀವನ ತುಂಬ ಸಂಕಷ್ಟ ಸಿಗಾಕೊಳ್ಳುತ್ತೆ. ಆದಷ್ಟು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಥರ ಒಳ್ಳೊಳ್ಳೆ ಸ್ಥಳಗಳಿಗೆ ವೀಕ್ಷಣೆ ಮಾಡ್ತಾ ಹೆಚ್ಚು ಫಲಗಳನ್ನು ಪಡ್ಕೋತಾ ನಾವು ಜೀವನನ ನಾವು ಒಳ್ಳೆ ರೀತಿಯಲ್ಲಿ ಅನುಭವಿಸ್ತಾ ಮಕ್ಕಳಿಗೂ ಹೇಳ್ಕೊಡ್ತಾ ಜೀವನ ಶೈಲಿನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಬದುಕನ್ನ ಸಾಗಿಸ್ಬೇಕು.
ಒಂದು ಒಳ್ಳೆ ಊಟ ಮಾಡ್ತಾ ಯಾವುದೇ ಕಲ್ಮಶ ಅಂತಂದರೆ ಈ ಕಲರ್ಗಳನ್ನ ಬಳಸಿ ಮಾಡುವಂಥದ್ದು ಆ ಥರಗಳನ್ನ ಊಟ ಮಾಡೋದು ಬೇಡ. ಒಳ್ಳೆ ಎಣ್ಣೆ ಬಳಸ್ಕೊಂಡು ತುಪ್ಪ ಆದಷ್ಟು ನೀವು ಮನೇಲೇ ತೆಗೆಯುವಂಥ ತುಪ್ಪನ ನೀವು ಬಳಸಿ. ಇಲ್ಲ ಅಂದರೆ ನಂದಿನಿ ತುಪ್ಪ ತಂದು ನೀವು ಬಳಸಿದ್ರೂ ಪರವಾಗಿಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಣ್ಣೆ ಕಮ್ಮಿ ಮಾಡಿ, ತುಪ್ಪ ಬೆಣ್ಣೆ ಜಾಸ್ತಿ ಮಾಡಿ. ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಬೇಕು. ಬ್ಯಾಡ್ ಕೊಲೆಸ್ಟ್ರಾಲ್ ಆದರೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಆದ್ದರಿಂದ ವೆಲ್ತ್ಗೂ ತುಂಬ ಒಳ್ಳೆಯದು ನಾವು ನಡೆಸೋ ಜೀವನ ಶೈಲಿಯಿಂದ. ಪ್ರಕೃತಿ ಜೊತೆ ಈ ಥರ ಒಳ್ಳೊಳ್ಳೆ ಸ್ಥಳಗಳಿಗೆ ಹೋಗಿ ಒಂದು ಒಳ್ಳೆ ಊಟ ಮಾಡ್ಕೊತೀನಿ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ. ಈ ಜೀವನದ ಜಂಜಾಟದಲ್ಲಿ ಹೊಡೆದಾಡ್ಕೊಂಡು ಸಾಯೋದಕ್ಕಿಂತ 4 ಕಡೆ ಬಿಡುವಾದಾಗ ದೇವಸ್ಥಾನಗಳಿಗೆ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಯ ಕಳೆದ್ರೆ ಮನಸ್ಸು ಪೀಸ್ಫುಲ್ ಆಗಿರುತ್ತೆ. ತುಂಬ ಆರೋಗ್ಯಕರವಾದ ಜೀವನ ನಾವು ನಡೆಸ್ತೀವಿ. ನಾನು ಹೇಳೋದೇನು ಅಂತಂದರೆ, ಈ ತುಂಬ ಟೆನ್ಷನ್ ಆದಾಗ ನೀವು ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಕಳೆಯೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗಿ ಒಂದು ಪೂಜೆ ಮಾಡಿ ಅಲ್ಲಿ ಕೊಡೋಂಥ ತೀರ್ಥಗಳ ತಂದು ಮನೆಗೆರ್ಚಿ ಕೈಲಾದ ಮಟ್ಟಿಗೆ ನೀವು ಜಪಗಳನ್ನ ಮಾಡ್ಕೊಳ್ಳಿ. ಗ್ರಹಚಾರ ಬಂದಾಗ ಯಾರನ್ನೂ ಬಿಡಲ್ಲ ಅಂತೆ. ಅದೇ ರೀತಿಯಾಗಿ ನಾವು ಟೈಮ್ಗಳು ಬಂದಾಗ ಪ್ರತಿಯೊಬ್ಬರಿಗೂ ಕೆಟ್ಟದ್ದಾಗುತ್ತೆ. ಆದರೆ ನಾವು ಅದನ್ನು ಎದುರಿಸಿ ನಿಲ್ಲಬೇಕಾಗತ್ತೆ. ಈಗ ಟಿಕೆಟ್ ತೊಗೋತಾ ಇದ್ದಾರೆ ನೋಡಿ, ಇಲ್ಲಿ ನಾವು ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕಿಲ್ಲಿ ಒಳಗಡೆ. ಈಗ ಮೇಲಕ್ಕೆ ಹೋಗೋದಕ್ಕೆ ನಮಗೆ ದಾರಿ ಸಿಗುತ್ತೆ. ಎಲ್ಲರೂ ಒಳ್ಳೆ ರೀತಿ ಜೀವನ ಪಾಲಿಸ್ತೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ಮಟ್ಟಿಗೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಸ್ಥಳಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ, ಪ್ರಕೃತಿ ಮಡಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಈ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಆರೋಗ್ಯಕರವಾದ ಜೀವನಕ್ಕೆ ನಾವು ಹೋಗ್ಬೇಕಾದ್ರೆ ಯಾವುದನ್ನು ಹೊತ್ಕೊಂಡು ಹೋಗಲ್ಲ. ನಮ್ಮ ಆರೋಗ್ಯ ಹೊಂದಿದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಒಳ್ಳೊಳ್ಳೆ ಸ್ಥಳಗಳನ್ನು ನೋಡ್ಬೋದು. ನಮ್ಮ ಜೀವನದ ಶೈಲಿ ತುಂಬ ಖುಷಿಯಾಗಿರುತ್ತೆ. ಮನಸ್ಸು ಕೂಡ, ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಸ್ಸು ಕೂಡ ಅಭಿವೃದ್ಧಿ ಆಗುತ್ತೆ. ಯಾವಾಗ ಒಳ್ಳೆ ರೀತಿ ನೀತಿಗಳು ಒಳ್ಳೆ ವಾತಾವರಣದಲ್ಲಿದ್ದಾಗ ನಮಗೆ ಆಯಸ್ಸು ಅನ್ನೋದು ಹೆಚ್ಚಿನ ನಾವು ಪಡಿಬೋದು. ಈಗ ಕೆಟ್ಟ ಗಾಳಿ ಕುಡ್ಕೊಂಡು ವೆಹಿಕಲ್ದೇ ಅರ್ಧ ಗಾಳಿ ಜಾಸ್ತಿ ಇದೆ. ಈ ಕೆಟ್ಟ ಗಾಳಿಗಳು ಅಲ್ಲೇ ಎನಿ ಟೈಮ್ ಇರ್ತೀವಿ ನಾವು. ನಮ್ಗೆ ಆರೋಗ್ಯ ಎಲ್ಲಿಂದ ಬರಬೇಕು ಹೇಳಿ? ಆದ್ದರಿಂದ ಹೇಳ್ತಾ ಇದ್ದೀನಿ, ಕೆಲವೊಮ್ಮೆ ಬಾರಿ ರಜೆ ಇದ್ದಾಗ ಗೀಲು ಅಂತ ಸುತ್ತೋದು ಅಥವಾ ಮನೇಲಿ ಮಲ್ಕೊಳ್ಳೋದಕ್ಕಿಂತ ಕುಟುಂಬ ಸಮೇತರಾಗಿ ಈ ಥರ ಜಾಗಗಳಿಗೆ ಹೋಗಿ ಒಂದೊಳ್ಳೆ ಅಡುಗೆ ಮಾಡಿಕೊಂಡು, ಊಟ ಮಾಡಿಕೊಂಡು, ಹರಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ, ನಗ್ನಗಾಡ್ತಾ ಖುಷಿಯಾಗಿರೋದು ಎಷ್ಟೋ ದಿನಗಳವರೆಗೆ ಇದನ್ನು ನೆನೆಸ್ಕೊಂಡು ನೀವು ಖುಷಿ ಪಡ್ತಾ ಇರ್ತೀರ. ಆ ರೀತಿ ಮೆಮೊರಿ ನಿಮಗೆ ಉಳ್ಕೊಳ್ಳುತ್ತೆ. ಯಾವತ್ತು ಹೋಗಿದ್ದೋ, ಈ ಥರ ಎಲ್ಲ ಇದ್ದೋ, ಖುಷಿಯಾಗಿದ್ದೋ, ಎಷ್ಟು ಚೆನ್ನಾಗಿತ್ತಲ್ವಾ, ಈ ಥರ ಹೇಳ್ಕೊಂಡು ನೀವು ಬೇರೆಯವ್ರಿಗೂ ಹೇಳ್ಕೊಬೋದು. ನೀವು ನೆನೆಸ್ಕೊಂಡು ಖುಷಿ ಪಡ್ಬೋದು. ಕೆಲವೊಂದು ನೆನಪಿನಲ್ಲಿರಬೇಕಾದಂಥದ್ದು ಇಂಥ ಖುಷಿಗಳೇ ಹೊರತು ಬೇಡದೇ ಇರೋಂಥ ಜಗಳಗಳು ತಲೆಯಲ್ಲಿರಬಾರ್ದು. ತಲೆಯಲ್ಲಿದ್ದಷ್ಟು ಅದು ತಲೆನೋವು ಜಾಸ್ತಿ. ತುಂಬ ಬೇಜಾರು ಅನಿಸುತ್ತೆ, ಜೀವನ ಬೋರ್ ಅನಿಸುತ್ತೆ, ಪ್ರಪಂಚ ಇಷ್ಟೇನಾ ಅನಿಸುತ್ತೆ. ಆದ್ದರಿಂದ ಒಳ್ಳೆ ನೆನಪಿನಲ್ಲಿ ಇಟ್ಕೊಳ್ಳೋಂಗೆ ನೀವು ದೇವಸ್ಥಾನಗಳಿಗೆ ಹೋಗಿ ಒಂದೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಖುಷಿಯಾಗಿರಿ. ಜೀವನನ ನಾವು ನಮ್ಮ ಕೈಲೇ ಇದೆ ಎಲ್ಲನೂ ರೂಪಿಸ್ಕೊಳ್ಳೋದು. ಸಂಬಂಧಗಳು ಇವತ್ತೆಲ್ಲ ಒಡೆದೋಗ್ತಾ ಇದೆ. ಒಳ್ಳೆ ರೀತಿ ಒಬ್ರನ್ನೊಬ್ರು ನೋಡಿ ಅಸೂಯೆ ಪಡಬೇಡಿ. ಅಸೂಯೆ ಪಟ್ಟಾಗಲೇ ಒಬ್ರು ನಾನು ಬರಲ್ಲ ಅನ್ನೋಕ್ಕೆ ಶುರುವಾಗ್ತಾರೆ. ನೀವು ಅಸೂಯೆ ಪಡಬೇಡಿ. ಈ ಕ್ಷಣನ ನಾವು ಅನುಭವಿಸ್ಬೇಕು. ಜೀವನ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದನ್ನ ನೋಡಿ. ಇವಾಗ ನಾವು ಮೆಟ್ಲು ಹತ್ತುತ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದು ಮೆಟ್ಟಿಲು ಹತ್ತುತ್ತಾ ಇರೋದು ನೋಡಿ. ದಾಸಪ್ಪ ಇದ್ದಾರಲ್ಲಿ ಸ್ವಲ್ಪ ದೂರ ಇದೆ ಅಷ್ಟೇ ಮೆಟ್ಲದು. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಓನ್ ವೆಹಿಕಲಲ್ಲಿ ಬಂದರೆ ಬೆಟರ್. ಎಲ್ಲಿ ಬೇಕಾದ್ರೂ ನಾವು ನಿಲ್ಲಿಸ್ಕೊಂಡು ನೋಡ್ಬೋದು. ಉಳ್ಕೊಳ್ಳೋದಾದರೆ ಉಳ್ಕೋಬೋದು. ಅಂದರೆ ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಕಾಡು ಅಂತ. ನೋಡಿ ಎಷ್ಟು ವೆಹಿಕಲ್ ಬಂದಿದೆ. ಇದು ಸಂಜೆ 4:15 ಆಗಿತ್ತು ನಾನು ಹೋದಾಗ. ಈ ರೀತಿಯಾಗಿ ಮೆಟ್ಲ ಹತ್ರ ಇದು ಕೆಳಗಡೆ ಮೆಟ್ಟಲು. ಮೇಲೆ ಹತ್ತುತ್ತಾ ನಮಗೆ ಸ್ವಲ್ಪ ಅಂಗಡಿಗಳು ಕಾಣಿಸ್ತಾ ಹೋಗುತ್ತೆ. ನೋಡಿ ಮೆಟ್ಲು ಹತ್ತುತ್ತಾ ಇದ್ದೀವಿ ನಾವಿವಾಗ. ಸ್ವಲ್ಪ ಪೂಜಾ ಸಾಮಗ್ರಿಗಳಿರುತ್ತೆ. ಅಲ್ಲಿ ನೋವಿನ ಎಣ್ಣೆ ಮಾರ್ತಾರೆ ಮತ್ತು ನಲ್ಲಿಕಾಯಿ ಎಣ್ಣೆ ಮಾರ್ತಾರೆ. ಇವೆರಡೂ ನೀವು ಸಿಕ್ತಾಗ ತೊಗೊಳ್ಳಿ. ಇದನ್ನು ಬೇರುಗಳನ್ನೆಲ್ಲನೂ ಚೆನ್ನಾಗಿ ಬೇಯಿಸಿ ಎಣ್ಣೆ ಮಾಡಿರ್ತಾರೆ ಅವರು.
ಈ ನೆಲ್ಲಿಕಾಯಿ ಎಣ್ಣೆ ಅಂತೂ ತಲೆಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ ಹಚ್ಚೋದ್ರಿಂದ. ನಾನು ಟ್ರೈ ಮಾಡಿದ್ದೀನಿ. ನೀವು ಅದು ಇದು ಹಾಕೋದ್ಕಿಂತ ಈ ಥರ ಹಳ್ಳಿಗಳಲ್ಲಿ ಮಾಡೋಂಥದ್ದನ್ನ ನೀವು ಬಳಸೋದ್ರಿಂದ ತುಂಬ ಒಳ್ಳೆಯದು. ಇಲ್ಲೆಲ್ಲ ದೇವ್ರ ಪೂಜೆ ಸಾಮಗ್ರಿಗಳನ್ನ ಮಾರ್ತಾರೆ. ನಾವು ಪೂಜಾ ಸಾಮಗ್ರಿಗಳನ್ನ ಏನು ಬೇಕು ಅದನ್ನ ತೊಗೊಂಡು ನಾವು ದೇವಸ್ಥಾನಕ್ಕೆ ತುಳಸಿ ಅಥವಾ ತೆಂಗಿನಕಾಯಿ, ಎಲೆ, ಅಡಿಕೆ, ಬಾಳೆ ಒಂದು ಸೆಟ್ ಕೊಡ್ತಾರೆ. ಅಥವಾ ಏನು ಬೇಡ ತೆಂಗಿನಕಾಯಿ ಅವೆಲ್ಲ ಏನು ಬೇಡ ಅಂದರೆ ನೀವು ಒಂದು ಮಾರು ತುಳಸಿನ ದೇವ್ರಿಗೆ ತೊಗೊಂಡೋಗಿ ಅರ್ಪಣೆ ಮಾಡಿ ನೀವು ಅರ್ಚನೆ ಮಾಡಿಸ್ಕೋಬೋದು. ನಮಸ್ಕಾರ ಸ್ನೇಹಿತರೆ.